ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ದಟ್ ಇಸ್ ವಾಟ್ ಯು ಎಸ್ ಎನ್ ಜನರೇಷನ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇದು ಏನು ಅಂತ ಅಂದರೆ ನಮ್ಮ ಒಂದು ಗ್ರೂಪಲ್ಲಿ ತುಂಬ ಡಿಸ್ಕಷನ್ ಆಗ್ತಿತ್ತು. ಲೈಕ್ ಯು ಎಸ್ ಎನ್ ಯಾವಾಗ ಬರುತ್ತೆ, ಯು ಎಸ್ ಎನ್ ಬಂದಿಲ್ಲ ಅಂದರೆ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ, ಅಥವಾ ಯು ಎಸ್ ಎನ್ ಲೇಟ್ ಆಯಿತು ಅಂದರೆ ಎಕ್ಸಾಮ್ ಕೂಡ ಲೇಟ್ ಆಗುತ್ತಾ. ಸೊ ಈ ಥರ ಎಲ್ರಿಗೂ ತುಂಬ ಕನ್ಫ್ಯೂಷನ್ಸಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಏನು ಅಂತ ಅಂದರೆ ಫಸ್ಟ್ ನಾನು ಒಂದು ಥಿಂಗ್ ಏನು ಕ್ಲಿಯರ್ ಮಾಡ್ತೀನಿ ಅಂದರೆ, ಹೌದು, ತುಂಬಾ ಜನಕ್ಕೆ ಇರೋದು ಒಂದೇ ತಲೆಯಲ್ಲಿ, ಏನಂದರೆ ಯು ಎಸ್ ಎನ್ ಲೇಟ್ ಆಯಿತು ಅಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ. ಹಾಂ, ದಟ್ ಈಸ್ ವಾಟ್ ದ ರಿಯಲ್ ಫ್ಯಾಕ್ಟ್, ಅದೇ ಇರೋದು. ಬಟ್ ಇವಾಗಿನ ಸಿಚುವೇಶನ್ ಅಥವಾ ಇವಾಗಿನ ಅಪ್ಡೇಟ್ ಪ್ರಕಾರ ನೋಡಿದ್ರೆ ಯಾವುದೇ ರೀತಿ ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್ ಅನ್ನೋದು ಇರೋದಿಲ್ಲ. ಓಕೆನಾ. ಸೊ ಇವಾಗ ಫಸ್ಟ್ ಇಯರಲ್ಲಿ ಎಲ್ಲರಿಗೂ ಸಿ ಸೈಕಲ್ ಮತ್ತು ಪಿ ಸೈಕಲ್ ಅನ್ನೋ ಡಿವಿಷನ್ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಸಿ ಸೈಕಲ್ ಅವರಿಗೆ ಕ್ಯಾಡ್ ಅನ್ನೋ ಸಬ್ಜೆಕ್ಟ್ ಇದೆ. ಓಕೆನಾ. ಸೊ ಆ ಕ್ಯಾಡ್ ಅನ್ನೋ ಸಬ್ಜೆಕ್ಟು ಎಲ್ಲ ಥಿಯೋರಿ ಎಕ್ಸಾಮ್ಗಿಂತ ಮುಂಚೆ ನಡೆಸ್ತಾರೆ. ಸೊ ಅಂದರೆ ನಿಮಗೆ ಯು ಎಸ್ ಎನ್ನು ಆ ಕ್ಯಾಡ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ನಿಮಗೆ ಯು ಎಸ್ ಎನ್ ಅನ್ನೋದು ಸಿಕ್ಕಿರುತ್ತೆ. ಸೊ ಈ ಒಂದು ಯು ಎಸ್ ಎನ್ ಬಂದಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಹಾಲ್ ಟಿಕೆಟ್ ಕೂಡ ಜನ್ರೇಟ್ ಆಗುತ್ತೆ, ಮತ್ತು ಎಕ್ಸಾಮ್ ಕನ್ಫರ್ಮ್ ಆಗುತ್ತೆ, ಮತ್ತು ನಿಮ್ಮ ರಿಸಲ್ಟ್ ಆಗಲಿ, ಮಾರ್ಕ್ಸ್ ಆಗಲಿ, ಸರ್ಟಿಫಿಕೇಟ್ಸ್ ಆಗಲಿ ಎಲ್ಲ ನಿಮ್ಮ ಒಂದು ಯು ಎಸ್ ಎನ್ಗೆ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ನಿಮಗೂ ಗೊತ್ತು ಯು ಎಸ್ ಎನ್ ಅಂದರೆ ಏನು ಅಂತ. ಅದೊಂದು ಐಡೆಂಟಿಟಿ ನಂಬರ್ ಅಷ್ಟೇ. ನೀವು ಇಂಜಿನಿಯರಿಂಗ್ ಒಂದು ಇದರಲ್ಲಿದ್ದೀರಾ, ಇನ್ಸ್ಟಿಟ್ಯೂಷನಲ್ಲಿದ್ದೀರಾ, ಅದು ವಿ ಟಿ ಯು ಅಂಡರಲ್ಲಿದ್ದೀರಾ ಅಂತ ಒಂದು ಐಡೆಂಟಿಫಿಕೇಶನ್ ಅಷ್ಟೇ ಆ ಒಂದು ಯು ಎಸ್ ಎನ್ನು. ಸೊ ಈ ಯು ಎಸ್ ಎನ್ ಜನ್ರೇಷನ್ ಬಗ್ಗೆ ಇನ್ನೂ ಏನಾದರೂ ಯಾವುದೇ ರೀತಿ ಅಪ್ಡೇಟ್ಸ್ ಕೂಡ ಬಂದರೂ, ಒಫಿಷಿಯಲ್ ಆಗಿ ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಇಲ್ಲ ಅಂತ ಅಂದರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ನಿಮಗೆ. ಆದರೆ ಏನಂದರೆ ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ. ಆ ಒಂದು ಕನ್ಫ್ಯೂಷನಿಂದ ಆಚೆ ಬನ್ನಿ. ಏನು ಗೊತ್ತಾ, ಯಾವುದೇ ರೀತಿ ಫೇಕ್ ನ್ಯೂಸ್ಗಳಾಗಲಿ ಅದನ್ನು ನಂಬಕ್ಕೆ ಹೋಗಬೇಡಿ. ಓಕೆನಾ. ಅದರಿಂದ ನೀವು ಅದನ್ನು ಕೇಳಿ ನೀವು ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಮಚ್ಚ ಪೋಸ್ಟ್ಪೋನ್ ಆಗುತ್ತಂತೆ, ಮಚ್ಚ ಲೇಟ್ ಆಗುತ್ತಂತೆ, ಮಚ್ಚ ಅದು ಮಚ್ಚ ಇದು ಮಚ್ಚ ಅಂತ. ಸೊ ಅದೆಲ್ಲ ತುಂಬ ಹೇಳ್ತಾರೆ. ನೀವು ಅದ್ರ ಬಗ್ಗೆ ನೀವು ತಲೆನೇ ಕೊಡಕ್ಕೆ ಹೋಗಬೇಡಿ, ಅದನ್ನು ತಲೆನೇ ಕೆಡಿಸ್ಕೋಬೇಡಿ. ಏನೇ ಆಗಲಿ ಒಫಿಷಿಯಲ್ ಆಗಿ ಅಪ್ಡೇಟ್ ಅಂತ ಏನಾದರೂ ಬಂದರೆ ನಾವು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ. ಇಲ್ಲ ಅಂತ ಅಂದರೆ ವಾಟ್ಸಾಪ್ ಚಾನಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಯಾವುದೇ ರೀತಿ ಫೇಕ್ ನ್ಯೂಸಿಗೆ ನೀವು ತಲೆ ಕೊಡಬೇಡಿ. ಬಿಕಾಸ್ ಸೊ ತುಂಬ ಜನ ಈ ಒಂದು ಸಿಚುವೇಶನ್ಸ್ನ ಯೂಸ್ ಮಾಡಿಕೊಂಡು ತುಂಬ ಜನ ಹೇಳ್ತಾರೆ ಈ ಥರ ಅಂತ, ನಿಮಗೆ ಟೆನ್ಷನ್ ಆಗಿಬಿಡುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ, ನಿಮ್ಮ ಒಂದು ಸ್ಕೀಮ್ ಇದೆಯಲ್ಲ, 2025 ಸ್ಕೀಮ್, ಯು ಆರ್ ದ ಫಸ್ಟ್ ಬ್ಯಾಚ್ ಹು ಆರ್ ರೈಟಿಂಗ್ ಎಕ್ಸಾಮ್ ವಿತ್ ದಟ್ ಸ್ಕೀಮ್. ನಿಮಗೂ ಕೂಡ ಆದಷ್ಟು ನಾವು ವಿಡಿಯೋ ಲೆಕ್ಚರ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದಾದಮೇಲೆ ನಿಮಗೆ ಯಾವುದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆಗಲಿ, ಅಥವಾ ಮಾಡೆಲ್ ಪೇಪರ್ ಸೊಲ್ಯೂಷನ್ಸ್ ಆಗಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಎಲ್ಲ ನಮ್ಮ ಒಂದು ವಾಟ್ಸಾಪ್ ಚಾನಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಆಮೇಲೆ ನೀವು ಫಸ್ಟ್ ಬ್ಯಾಚ್ ಅಂತ ಹೇಳಿಬಿಟ್ಟು ಜಾಸ್ತಿ ಭಯ ಬೀಳೋದಾಗಲಿ ಅಥವಾ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ, ಪ್ರಿಪೇರ್ ಆಗಿರಿ. ಓಕೆನಾ. ಕೊನೆಗೊಂದು ಹೇಳಬೇಕು ಅಂತ ಅಂದರೆ, ಯು ಎಸ್ ಎನ್ ಯಾವಾಗಾದರೂ ಬರಲಿ, ಎಕ್ಸಾಮ್ ಯಾವಾಗಾದರೂ ಬರೀಲಿ, ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ನೀವು ಆ ಎಕ್ಸಾಮ್ನ ಫೇಸ್ ಮಾಡೋದಕ್ಕೆ, ಎಕ್ಸಾಮ್ನ ಬರೆಯೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ಯು ಎಸ್ ಎನ್ ಬಂದರೂ ನೀವು ಓದಿಲ್ಲ ಅಂದರೆ ಅದು ಯೂಸ್ಲೆಸ್ಸಾ? ಸೊ ಅಕಸ್ಮಾತ್ ಯು ಎಸ್ ಎನ್ ಇನ್ನೂ ಬಂದಿಲ್ಲ, ಬಟ್ ನೀವು ಓದಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ, ಆ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಬಿಡು, ಯು ಎಸ್ ಎನ್ ಯಾವಾಗಾದರೂ ಬರಲಿ, ಏನಾದರೂ ಆಗಲಿ, ನಾನು ರೆಡಿ ಇದ್ದೀನಿ, ನಾನು ಏನಾದರೂ ಆಗಲಿ, ನಾನು ಎಕ್ಸಾಮ್ ಬರಿತೀನಿ ಅನ್ನೋ ಥರ ಇರಬೇಕು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಡೈಲಿ ಇವಾಗಿಂದಾನೇ ಸ್ವಲ್ಪ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಟಾಪಿಕ್ಸ್ನ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಇದು ಒಂದು ಹೊಸ ಸ್ಕೀಮ್ ಆಗಿರೋದ್ರಿಂದ ನೀವು ಕಂಪ್ಲೀಟ್ ಸಿಲೆಬಸ್ ಓದೋದು ಬೆಟರು. ಸೊ ಈ ಒಂದು ಸ್ಕೀಮಿಗೆ ಯಾವುದೇ ರೀತಿ ಪ್ರೀವಿಯಸ್ ಕ್ವೆಶನ್ ಇರೋದಿಲ್ಲ, ಯಾಕಂದರೆ ನೀವೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ ಎಲ್ಲಿರುತ್ತೆ. ಬಟ್ ಏನು ಅಂತ ಅಂದರೆ, ಲಾಸ್ಟ್ ಸ್ಕೀಮಲ್ಲಿರೋ ಅಂಥ ಟಾಪಿಕ್ಸ್ ಆಗಲಿ, ಲೆಸನ್ಸ್ ಆಗಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇದ್ದರೆ ಅದ್ರ ಬೇಸ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ ಕೊಡ್ತಾ ಹೋಗ್ತೀವಿ. ಡೋಂಟ್ ವರಿ. ಸೊ ನೋಟ್ಸ್ನ ಫಾಲೋ ಮಾಡಿ. ಯು ಎಸ್ ಎನ್ನು, ಎಕ್ಸಾಮು, ರಿಸಲ್ಟು ಇವೆಲ್ಲ ನೀವು ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಲೈಕ್ ಯು ಎಸ್ ಎನ್ ಬಂದೇ ಬರುತ್ತೆ, ಅದೆಲ್ಲಿ ಹೋಗುತ್ತೆ ಬರುತ್ತೆ. ಸೊ ಇಷ್ಟೇ ಗೈಸ್. ಯಾವಾಗಲೂ ಅಷ್ಟೇ, ಈ ಒಂದು ಸ್ಟೇಜಲ್ಲಿ ಕನ್ಫ್ಯೂಷನ್ ಅನ್ನೋದು ನಾರ್ಮಲ್ಲು. ಆದರೆ ಯಾವುದೇ ರೀತಿ ಫಿಯರ್ ಅನ್ನೋದು ಬೇಡ. ವಾಟ್ಸಪ್ ಚಾನಲಲ್ಲಿ ಆ್ಯಕ್ಟಿವ್ ಇರಿ. ಸೊ ಯು ವಿಲ್ ಬಿ ಗೆಟಿಂಗ್ ದ ಅಪ್ಡೇಟ್ಸ್. ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವಾಗವಾಗ ನಿಮಗೆ ಅಪ್ಡೇಟ್ಸ್ ಸಿಗ್ತಾನೆ ಹೋಗ್ತಾ ಇರುತ್ತೆ. ಸೊ ಯು ವಾಂಟ್ ಟು ಮಿಸ್ ಅಪ್ಡೇಟ್ಸ್. ಓಕೆನಾ. ಸೊ ಜಸ್ಟ್ ರಿಲ್ಯಾಕ್ಸ್, ಪ್ರಿಪೇರ್ ಆ್ಯಂಡ್ ಸ್ಟೇ ಕನೆಕ್ಟೆಡ್. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.